सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। जय नीडु बनशंकरी
ಬಂದ ಸುದ್ದುಗುಂಡು ಬಂದ ಬಗ್ಗಿ ಚೆಲ್ಲು ಬಂದ ಸುದ್ದುಗುಂಡು ಬಂದ ಬಗ್ಗಿ ಚೆಲ್ಲು. ಹಲೋ ಹಲೋ, ಅಂಡರ್ ವರ್ಲ್ಡ್ ನಾಗನ? ಯಸ್ ನಾಗ, ನಾನು ನರಹಂತಕ ಮಾತನಾಡುವುದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು SP ಶಕ್ತಿ ಕುಮಾರನ ಪ್ರಾಣ ಯಮನ ಪಾದ ಸೇರಬೇಕು. ಒಂದು ಹೇಟಿಗೆ ಆ 3 ಜನರ ಬಂಡರ ರುಂಡ ಕಡೆದು ಅವರ ರಕ್ತದಿಂದ ನಿನ್ನ ಪಾದ ತೊಳೆಯುತ್ತೇನೆ. ನೋ ನಾಗ, ನೋ. ಆ 3 ಜನ ಬಂಡರನ್ನು ಒಂದೇ ಏಟಿಗೆ ಮುಗಿಸಿದರೆ ನಮ್ಮ ಸೇಡು ತೀರುವುದಿಲ್ಲ. ಅವರೊಬ್ಬೊಬ್ಬರ ರಕ್ತ ಈ ಭೂಮಿಯ ಮೇಲೆ ಕಡಲಾಗಿ ಹರಿಯಬೇಕು. ಮೊದಲು ನಮ್ಮ ಕಡುವೈರಿಯಾದ ಕಾರ್ತಿಕನ ದೊಡ್ಡಪ್ಪನಾದ ಕೆ ಪ್ರಸಾದನ ಹೆಣ ರಣಹದ್ದುಗಳ ಪಾದಕ್ಕಾದರೆ ಅವನ ಹಣದ ಖಜಾನೆ ಈ ನರಹಂತಕನ ಪಾದಕ್ಕೆ. ಹಾಗಾದರೆ ಈಗ ಅವನು ಎಲ್ಲಿದ್ದಾನೆ? ಕಾಮತ್ ಹೋಟೆಲ್ 2ನೇ ಮಹಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಲು ವಿದೇಶಿಯರಿಂದ ಅಡ್ವಾನ್ಸ್ ಹಣ ತೆಗೆದುಕೊಳ್ಳುತ್ತಿದ್ದಾನೆ. ನಾಗ, ಬೇಗ ಅವನನ್ನು ಫಿನಿಶ್ ಮಾಡಿ ವಿದೇಶಿಯರಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಕಾಪಾಡು. ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸಬೇಕಂತ ಛಲ ತೊಟ್ಟು ನಿಂತಿರುವೇನಲ್ಲೇ ಚೂತ್ಯ ನನ್ನ ಮಗನೇ. ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಪಾರ್ಸಲ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನಿನ್ನ ಹೆಣ ವಿದೇಶಕ್ಕೆ ಪಾರ್ಸಲ್ ಮಾಡಲು ಇನ್ನು ಕೆಲವು ಕ್ಷಣದಲ್ಲಿ ಬರ್ತಾನೆ ಗಂಡು ಹುಲಿಗಳ ಗಂಡ ನಾಗ. ಕೊಡ್ಕ ಧೀರ 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 ಸುರ 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 ವೀರ 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 ಇವನು. ಇಪ್ಪತ್ತೈದು ವರ್ಷದಿಂದ ಸೊಸೈಟಿ ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ್ದ ಈ ಪ್ರಸಾದ್ ಇಂದು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಇನ್ನು ಮುಂದೆ ಈ ರಾಜಕೀಯದಲ್ಲೇ ನಾನೇ ನಾಯಕ. ಮಾಡಿದ್ದೆ ಕಾನೂನು ನುಡಿದಂತೆ ನುಡಿಮುತ್ತಾದರೆ ಹೇಳುವ ಮಾತೆ ವೇದವಾಕ್ಯ. ಬಟ್ ಬಹುದಿನದ ನನ್ನ ಆಸೆಯಂತೆ ಆ ಬಡ ಬಿಕಾರಿ ಸಿವಿಯನ 2 ಎಕರೆ ಮಡ್ಡಿ ಹೊಲದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿ ಅದರಲ್ಲಿ ಕೆಲಸಕ್ಕೆಂದ ಬರುವ ಚಂದುಳ್ಳಿ ಚಲಿಯರನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸುವುದೇ ಕೆ ಪ್ರಸಾದನ ಮುಖ್ಯ ಉದ್ದೇಶ. ಇದರ ಬಗ್ಗೆ ಚರ್ಚಿಸಲೆಂದು ನನ್ನ ಮಿತ್ರರಾದ ಶಿಕ್ಷಣ ಮಂತ್ರಿ ರಣರುದ್ರ ಹಾಗೂ SP ಶಕ್ತಿ ಕುಮಾರ್ ಬರಲು ಹೇಳಿದ್ದೆ. ಓಹೋ, ಬಂದರಂತೆ ಕಾಣುತ್ತೆ. ಬರಬೇಕು ಬರಬೇಕು ಶಿಕ್ಷಣ ಮಂತ್ರಿಗಳು ಹಾಗೂ SP ಶಕ್ತಿ ಕುಮಾರ್ ಅವರು. ನಮಸ್ಕಾರ ಮಂತ್ರಿಗಳಿಗೆ. ಗುಡ್ ಮಾರ್ನಿಂಗ್ ಸರ್. ಬರಬೇಕು ಬರಬೇಕು ಶಿಕ್ಷಣ ಮಂತ್ರಿಗಳವರು SP ಶಕ್ತಿ ಕುಮಾರ್ ಅವರು. ಸರ್, ಏನೋ ಅರ್ಜೆಂಟ್ ಆಗಿ ಬರಲು ಕಾರಣವೇನು ಸರ್? ನೋಡಿ ಶಿಕ್ಷಣ ಮಂತ್ರಿಗಳೇ, ನಮ್ಮ ಗಾರ್ಮೆಂಟ್ ಫ್ಯಾಕ್ಟರಿ ನಿರ್ಮಾಣದ ಅಡಿಗಲ್ಲು ಸಮಾರಂಭಕ್ಕೆ ಬೇಕಾಗುವ ಎಲ್ಲಾ ಸಿದ್ಧತೆ ಬಗ್ಗೆ ತಿಳಿಸಲು ನಿಮ್ಮನ್ನು ಕರೆಸಿದೆ. ಓಕೆ ಸರ್, ಈ ಕೆಲಸ ನಮಗೆ ಬಿಡಿ. ಮಿಸ್ಟರ್ SP ಶಕ್ತಿ ಕುಮಾರ್, ಇಂದು
ಇಂದು ಸಾಯಂಕಾಲ 75 ಹುಡುಗಿಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡೋ ನಮ್ಮ ವ್ಯಾನಿಗೆ ನಿಮ್ಮ ಎಲ್ಲಾ ಪೊಲೀಸ್ ಸಿಬ್ಬಂದಿಯೊಂದಿಗೆ ನೀವು ರಕ್ಷಣೆ ನೀಡಬೇಕು. ಓಕೆ ಸರ್. ಆದರೆ ಅರ್ಥವಾಯ್ತು. ನಿಮಗೆ ಸೇರಬೇಕಾದ ಬಾಬತ್ತು ಎಲ್ಲಿ ಸೇರಬೇಕು ಅಲ್ಲಿ ಬಂದು ಸೇರುತ್ತೆ. ಓಕೆನಾ? ಓಕೆ ಸರ್. ಸರಿ, ಹೋಗಿ ಬನ್ನಿ. ಪ್ರಸಾದ್, ಪ್ರಸಾದ್ ಈ ರಾಜ್ಯದ ಮುಖ್ಯಮಂತ್ರಿ ಆದ ನನ್ನ ಹೆಸರನ್ನು ಕೂಗಿ ಕರೆಯುವಷ್ಟು ಧೈರ್ಯವೇನಿದೆ? ನನ್ನ ಮಗನೇ, ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೇನು, ಪರ ರಾಜ್ಯದ ಮುಖ್ಯಮಂತ್ರಿ ಆದರೇನು, ನಿಮ್ಮಂತ ದೇಶ ದ್ರೋಹಿಗಳಿಗೆ ಈ ಆದ್ಮಿ ಮರ್ಯಾದೆ ಕೊಡುವುದು ಇಷ್ಟೇ. ನೀನೇಕೆ ಇಲ್ಲಿಗೆ ಬಂದೆ ಕುನ್ನೆ? ನಾನೇಕೆ ಇಲ್ಲಿಗೆ ಬಂದೆ? ನಿನ್ನ ತಲೆ ಕಡೆದು ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನಾಯಿಗೆ ಹಾಕುವುದಕ್ಕೆ ಬಂದಿರುವೆ. ಗಂಟು ಹುಲಿಯಾರು ಪಾಠದ ನಾಗ, ನೀನೇಕೆ ಇಲ್ಲಿಗೆ ಬಂದೆ? ನಿನ್ನ ನರ ಕತ್ತರಿಸಿ ನಾಯಿಗೆ ಹಾಕುವುದಕ್ಕೆ ಬಂದಿರುವೆ. ಗಂಟು ಹುಲಿಯಾರು ಪಾಠದ ಈ ನಾಗ. ಲುಕ್ ಮಿಸ್ಟರ್ ನಾಗ, ಈ ಮುಖ್ಯಮಂತ್ರಿಯ ಪವರ್ ಏನಂತ ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಪವರ್ ಏಕೆ ಪ್ರಸಾದ್, ನೀನು ಯಾರು, ನಿನ್ನ ಪವರ್ ಏನೆನ್ನುವುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಬಟ್ 25 ವರ್ಷಗಳಿಂದ ನೀನೊಬ್ಬ ಸೊಸೈಟಿ ಚೇರ್ಮನ್ ಆಗಿ ಬಡವರಿಗಾಗಿ ಸರ್ಕಾರದಿಂದ ಕಳಿಸ್ತಿರುವ ಅಕ್ಕಿ, ಗೋಧಿ, ಸಕ್ಕರೆಯನ್ನು ನ್ಯಾಯ ಬೆಲೆಗೆ ಕೊಡದೆ 4 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡಬೇಕಾಗಿದ್ದು 8 ರೂಪಾಯಿ, 3 ರೂಪಾಯಿಗೆ ಕೆಜಿ ಕೊಡಬೇಕಾಗಿದ್ದ ಗೋಧಿಯನ್ನು 6 ರೂಪಾಯಿ, 6 ರೂಪಾಯಿಗೆ ಕೆಜಿ ಕೊಡಬೇಕಾಗಿದ್ದ ಸಕ್ಕರೆಯನ್ನು 12 ರೂಪಾಯಿ, ಹೀಗೆ 1ಕ್ಕೆ 2ರಷ್ಟು ಬಡವರ ಹಣ ತಿಂದು ನಿನ್ನ ಬಚ್ಚಿ ಬೆಳೆಸಿಕೊಂಡದಲ್ಲದೆ ತಲಾ 1 ಓಟಿಗೆ 100 ರೂಪಾಯಿ ದರ ಓಟು ಹಾಕಿಸಿಕೊಂಡು ರೈತರ ಹೊಟ್ಟೆ ಮೇಲೆ ಹೊಡೆದು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ನೀನೊಬ್ಬ ಈ ಜಗದ ಬಂಡ ಬಕಷ್ಟ ಎಂಬುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಬಟ್ ನಿನ್ನಂತ ಬಂಡ ರಾಜಕಾರಣಿಗಳು ಈ ನಾಗನ ರಾಜ್ಯದಲ್ಲಿ ರಾಜಭಾರ ಮಾಡುವುದು ಈ ಕನ್ನಡ ತಾಯಿ ನಾಡಿಗೆ ಅವಮಾನ. ಅಷ್ಟೇ ಅಲ್ಲ, ಗಂಡು ಹುಲಿಗಳ ಹಲ್ಲು ಕಿತ್ತಿ ಹುಲಿಯ ಶಿಖರದ ಮೇಲೆ ಕುಳಿತ ಹುಲಿಯನ್ನೇ ಪಳಗಿಸುವ ಅನ್ನದ ಈ ನಾಗನಿಗೆ ಅಂತ ಮೊದಲೇ ಅವನು ಬಾನಲೆ. ಬೇಡ ನಾಗ, ಬೇಡ, ನನ್ನನ್ನು ಏನು ಮಾಡಬೇಡ. ಬೇಕು ಕೇಳು, ನಾನು ಕೊಡುತ್ತೇನೆ. ನನ್ನನ್ನು ಬಿಟ್ಟು ಬಿಡು. ಬಿಟ್ಟು ಬಿಡಬೇಕಾ? ಸ್ವತಂತ್ರವೆಂದರೆ ನೆನಪಿಗೆ ಬರುವರು ಗಾಂಧಿ, ಯೋಧ ಎಂದರೆ ಸುಭಾಷ್ ಚಂದ್ರ ಬೋಸ್, ಉತ್ತಮ ರಾಜಕಾರಣಿ ಎಂದರೆ ನೆಹರು, ಬುದ್ಧಿವಂತ ಅಂದರೆ ವಿಶ್ವೇಶ್ವರಯ್ಯ. ಅದರಂತೆ ದಿಲ್ಲಿ ಒಕ್ಕ ಪುಂಡವರಿ ಎಂದರೆ ಈ ನಾಗ, ಗಂಡು ಹುಲಿಗಳ ಗಂಡ ಎಂದರೆ ಈ ನಾಗ. ಬಟ್ ಈ ಸಮಯದಲ್ಲಿ ಈ ನಾಗನಿಗೆ ಬೇಕಾಗಿರುವುದು ನಿನ್ನ ಹಣ ಅಲ್ಲಲೇ, ನಿನ್ನ ಬಿಸಿ ರಕ್ತ. ನನ್ನ ಮಗನೇ, ಈ ನಾಗ ಕಣ್ಣು ಇಟ್ಟರೆ ಬೂದಿ, ಕಣ್ಣು ಬಿಟ್ಟರೆ ಬೇರೆ ಬೂದಿ. ಬಾನಿಗೊಬ್ಬ ಬ್ರಹ್ಮ, ಭೂಮಿಗೊಬ್ಬ ನನ್ನ ತಂದೆ ಗದಿಗಿನ ಪುಟ್ಟರಾಜ್ ಗವೈ. ಅಷ್ಟೇ ಅಲ್ಲ, ಆ ಸೂರ್ಯ ಚಂದ್ರನಂತೆ ಈ ಒಡೆಯ ಸಿಡಿದಂತ ನಾಗ, ಸಿಡಿದಂತ ನಾಗ.
ನಿಜನಾದ ನೋಡಯ್ಯ